ನೋಡಿಲೆ ಏನ್ ನೋಡೋದು ತಂದೆಯವ್ರಿಗೆ ವರ್ಷದಿಂದ ಕ್ಯಾನ್ಸರ್ ಥರ ಆಗಿತ್ತು. ಪ್ರಶಾಂತ್ ಸರ್ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿದರು. ನಾನು ಬೆಂಗಳೂರು ಟ್ರೀಟ್ಮೆಂಟು ಕೊಡಿಸ್ಬೇಕು ಅಂದರೂ ನಮ್ಗೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಸರ್. ಇಲ್ಲೇ ನೋಡಿ ಡಾಕ್ಟ್ರ್ ಕರೆಸಿ ನೋಡ್ತಿದ್ರು. ರೇಡಿಯೇಷನ್ ತೊಗೊಬೇಕು ಅಂದರು. ಫಸ್ಟು ರೇಡಿಯೇಷನ್ಗೂ ಕಾಪಿಸ್ಟಿಗೆ ಬರೆದ್ರು, ಅಲ್ಲೇ ತೋರಿಸ್ಕೊಂಡ್ಬಂದ್ರು. ಅದಾದಮೇಲೆ ಆಪ್ರೇಷನ್ನು ಮಾಡಿದ್ರು 8 ತಿಂಗಳ ಹಿಂದೆಗಡೆ. ಆಪ್ರೇಷನ್ ಆದಮೇಲೆ ಈ ಕೀಮೋ ರೇಡಿಯೇಷನ್ ಅವ್ರು ಏನು ಹೇಳಿದಾರೋ ಅದೇ ಪ್ರಕಾರ ಮಾಡ್ಕೊಂಡ್ಬಂದು ಈಗ ಮತ್ತೆ ಈ ಬ್ಯಾಗ್ ಹಾಕಿದ್ರು. ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅವರೇ ಟೆಸ್ಟ್ ಮಾಡಿ ಎಲ್ಲನೂ ಹೇಳಿ ಒಳಗಡೆ ಹಾಕ್ಬೋದು ಅಂದ್ಬಿಟ್ಟು ಅವರೇ ಕೊಟ್ಟಿರೋ ಡೇಟಿಗೆ ಬಂದು ಆಪ್ರೇಷನ್ ಮಾಡ್ತಿದ್ದೀರಿ. ಆಪ್ರೇಷನ್ ಆದಮೇಲೆ 3 ದಿನ ಆದಮೇಲೆ ಹೊಟ್ಟೆ ಊದ್ಕೊಂಡಿದೆ, ಹೊಟ್ಟೆ ನೋವು, ಹೊಟ್ಟೆ ಊತ ಎಲ್ಲ ಬಂದಿದೆ. ಆದ್ರೂ ಅವ್ರೇನೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. ಅದು ಹಂಗೆ ಸರಿ ಹೋಗುತ್ತೆ ಅಂತ 8 ದಿನ ಮುಂದಕ್ಕೆ ತಳ್ಳೋದ್ರು. 8ನೇ ದಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಕರುಳು ಮುಂಚೆ ಮಾಡಿರೋ ಆಪ್ರೇಷನ್ ಹತ್ರ ಕರುಳು ಓಪನ್ ಮಾಡಿ ಇನ್ಫೆಕ್ಷನ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿ ನರಕ ಅನುಭವಿಸಿ ಇವತ್ತಿಗೆ ಸಾವನ್ನಪ್ಪಿದ್ದಾರೆ. ಅಷ್ಟಾಗೋದಕ್ಕೆ ಯಾಕೆ ಬಿಟ್ಟರು? ಅದಾದಮೇಲೆ ಮತ್ತೆ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಮಾಡಿ 4 ದಿನ ಇಲ್ಲಿ ಇಟ್ಕೊಂಡು 4ನೇ ದಿನ ಮುದ್ದೇನಹಳ್ಳಿ ಕಳಿಸ್ಕೊಟ್ಟಿದ್ದಾರೆ. ಮುದ್ದೇನಹಳ್ಳಿ 2 ಆಪ್ರೇಷನ್ನು, 22ನೇ ತಾರೀಕು ಒಂದು ಆಪ್ರೇಷನ್ನು, 3ನೇ ತಾರೀಕು ಮತ್ತೆ ಸಿವಿಯರ್ ಆಪ್ರೇಷನ್ ಎರಡೂ ಮಾಡಿ ಕ್ಲೀನ್ ಮಾಡಿ ಕಾಲ ಹತ್ರ ಎಲ್ಲೆಲ್ಲಾಗಿದೆಯೋ ಎಲ್ಲ ಕಡೆ ಓಪನ್ ಮಾಡಿ ಕ್ಲೀನ್ ಮಾಡಿದ್ದಾರೆ. ಮಾಡಿ ಇಲ್ಲಿಂದ ಇಲ್ಲಿ ಆಗಲ್ಲ, ಇನ್ನು ಮುಂದೆ ಇನ್ನೂ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಿದ್ರೆ ನಿಮಗೆ ದುಡ್ಡು ಜಾಸ್ತಿ ಆಗ್ತಿದೆ, ಅಲ್ಲಿ ಕಮ್ಮಿ ಆಗ್ತಿದೆ, ನಾನು ಬಂದು ನೋಡ್ತೀನಿ, ಅಲ್ಲಿ ನಾನು ಮಾತಾಡಿದ್ದೀನಿ ಡಾಕ್ಟರ್ಸ್ನ, ಇಲ್ಲಿ ದುಡ್ಡು ಜಾಸ್ತಿ, ನಿಮ್ಗೆ ದುಡ್ಡು ಯಾಕೆ ಕಳ್ಕೊತೀಯ, ಟ್ರೀಟ್ಮೆಂಟ್ ಇಲ್ಲಿ ಕೊಡೋದದೆ ಅಲ್ಲಿ ಕೊಡೋದದೆ, ನಾನು ಡಾಕ್ಟರ್ನ ಮಾತಾಡ್ತೀನಿ, ನಾನು ಬಂದು ಮಾತಾಡ್ತೀನಿ, ನಾನು ನೋಡ್ತೀನಿ ಅಂತೇಳಿ ಅಲ್ಲಿ ಕಳಿಸ್ಕೊಂಡು 4ನೇ ದಿನ ಬಂದ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಮನೆಗೆ ಕಳಿಸ್ಬಿಡಿ ಉಳಿಯಲ್ಲ ಅಂತ ಅಲ್ಲಿರೋ ಡಾಕ್ಟರ್ಸ್ಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಯಾಕೆ ಈ ಥರ ಮಾಡಿದ್ರು? ವರ್ಷದಿಂದ ನಾವು ತೋರಿಸಿದ್ರಲ್ವಾ, ಈ ಹೊಟ್ಟೆ ಊದ್ಕೊಂಡಾಗ ಯಾಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ಯಾಕೆ ನೋಡಲಿಲ್ಲ? ಸ್ಕ್ಯಾನ್ ಮಾಡಿದ್ರೆ ಆಗಲೇ ಗೊತ್ತಾಗಿರೋದಲ್ಲ. ಹೊಟ್ಟೆ ಊದ್ಕೊಂಡು ಅವ್ರಿಗೆ ಉಸಿರಾಟಕ್ಕೆ ಹಾರ್ಟಿಗೆ ತೊಂದರೆ ಆಗೋವರೆಗೂ ತಳ್ಳಿದ್ದಾರೆ. ಅದಾದಮೇಲೆ ICU ಶಿಫ್ಟ್ ಮಾಡಿ ಅಲ್ಲಿ 1 ದಿನ ತಳ್ಳಿ ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು. ಅಲ್ಲಿವರೆಗೂ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು? ನಾವು ಯಾಕೆ ಏನೋ ದುಡ್ಡು ಕೊಟ್ಟಿಲ್ವಾ? ಇದುವರೆಗೂ 13 ಲಕ್ಷ ಖರ್ಚು ಮಾಡಿದ್ದೀನಿ. ಸ್ಕ್ಯಾನಿಂಗ್ ಏನು ಒಂದು 7,000 8,000 ಖರ್ಚು ಮಾಡೋಕೆ ನಾನು ಹಿಂದಕ್ಕೆ ಹೋಗಿದ್ದ. ಮೆಡಿಸನ್ ಇಲ್ಲಿ ಸಿಗಲಿಲ್ಲ ಅಂತ ಬೇರೆ ಕಡೆ ಬರ್ಕೊಡೋರು. ಆದರೂ ಚಿಕ್ಕಬಳ್ಳಾಪುರ ಅಲ್ಲ ಅಂದರೂ ಬೇರೆ ಕಡೆ ಆದರೂ ತರಿಸ್ಕೊಟ್ಟಿದ್ದೀನಿ. ನಾನು ಯಾವುದಕ್ಕಾದರೂ ತರಿಸ್ಕೊಡಲ್ಲ ಅಂತ ಹೇಳಿದ್ದೀನಿ. ಯಾವುದೋ ತಂದು ಕೊಟ್ಟಿಲ್ವಾ? ಇದುವರೆಗೂ ಒಂದು 7-8 ಸಾರಿ ಬ್ಲಡ್ ಕೇಳಿದ್ದಾರೆ, ಇಲ್ಲಿ ಸಿಕ್ಕಿಲ್ಲ. 4-5 ಸಾರಿ ಬೆಂಗಳೂರಿಗೂ ಹೋಗಿ ಬಂದಿದ್ದೀನಿ, ಬೆಂಗಳೂರಲ್ಲೂ ಬ್ಲಡ್ ತರಿಸ್ಕೊಟ್ಟಿದ್ದೀನಿ. ಯಾವುದಕ್ಕಾದರೂ ಈಗ ಕೇಳಿರೋ ಟೈಮ್ ನಾನು ಏನೊಂದು ಮೆಡಿಸನ್ ತಂದು ಕೊಟ್ಟಿಲ್ಲ, ನೀನು ಡಿಲೇ ಮಾಡಿದ್ಯಪ್ಪ, ಅದಕ್ಕೆ ಈ ಥರ ಆಗಿದೆ ಅನ್ನೋದಕ್ಕೆ ನಾನು ಕಾರಣ ಕೊಡಲಿ. ಈ ಥರ ಆಗೋಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಫಸ್ಟು ಮೂರ್ತಿ ನರ್ಸಿಂಗ್ ಹೋಮ್ ಅಲ್ಲಿದ್ದಾಗ ನೋಡ್ತಾ ಇದ್ದಿದ್ದು, ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿರೋದು. ಅದಾದ ಮೇಲೆ ಅಲ್ಲಿದ್ದಾಗಲೇ ರೇಡಿಯೇಷನ್ಗೆ ಬರ್ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿಗೆ ಅಭಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ಮೇಲೆ ಬಂದು ಇಲ್ಲಿ ತೋರಿಸಿ ಆಪ್ರೇಷನ್ ಮಾಡ್ತಿರೋದು. ಅದೇ ಡಾಕ್ಟ್ರೇ, ಅವರೇ ನೋಡಿರೋದು. ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಡಾಕ್ಟ್ರೇ ನೋಡಿರೋದು. ಅವರು ಬೇರೆ ಡಾಕ್ಟರ್ಸ್ನ ಕರೆಸಿ ನೋಡಿಸಿದ್ದಾರೆ. ಅವರವರು ಏನು ಮಾತಾಡಿದ್ದಾರೆ, ಏನು ಮಾಡಿದಾರೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಕೇಳ್ತಿರೋದು ಇಷ್ಟ, ನಮ್ಮ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗೋವರೆಗೂ ಯಾಕೆ ನಮ್ಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ? ನಾನು ವರ್ಷದಿಂದ ತೋರಿಸಿದ್ದೀನಲ್ವಾ, ಯಾಕೆ ಈ ಥರ ನನಗೆ ಮೋಸ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ. ಇದೆ ಜೀವನ ಪರ್ಯಂತ ಅವರು ಚೆನ್ನಾಗಿರಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದರು. ಆಗಲೂ ನಾವು ಬೇಡ ಅಂದರೆ ಕೊಡಿಸ್ಲೇಬೇಕು ಅಂದರು. ಸರಿ ಸರ್ ನೀವೇನು ಹೇಳ್ತೀರ ಅದೇ ಅಂತೇಳಿ 4 ಅಂದರು. ಆಯಿತು ಅಂದರೆ ಮತ್ತೆ ಬೇರೆ ಡಾಕ್ಟ್ರು ಬಂದರು. ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ, ಇಲ್ಲಪ್ಪ ಇದು ಜಾಸ್ತಿ ಸಿವಿಯರ್ ಐತೆ, 8 ತೊಗೊಳ್ಲೇಬೇಕು, ಇನ್ನು ವಯಸ್ಸೈತೆ, ವಯಸ್ಸಾಗಿಲ್ಲ, 8 ಇಂಜೆಕ್ಷನ್ ತೊಗೊಂಡ್ರೇನೆ, ಇಲ್ಲ ಅಂದರೆ ಆಗಲ್ಲ, ಅದೇನೋ ನಿಮ್ಮ ಪಾಡು ನಿಮ್ಮ ಇಷ್ಟ, ಏನೋ ಹೆಚ್ಚು ಕಮ್ಮಿ ಆದರೆ ನಮಗೆ ಗೊತ್ತಿಲ್ಲ ಅಂತ ಅಂದರು ಸರ್. ಹಂಗೆ ಹೇಳಿದ್ಮೇಲೆ ಯಾರೇ ಆಗಲಿ ಇನ್ನು ಕೊಡಿಸಲ್ಲ ಅಂತಾರೆ ಸರ್. ಆಯಿತು ಅಂದ್ಬಿಟ್ಟು ಅದು ಹೇಳಿ 8 ಇಂಜೆಕ್ಷನ್ನು ಕೊಡ್ಸಿರಿ. ಅದಾದಮೇಲೆ CT ಸ್ಕ್ಯಾನ್ ಮಾಡಿ ಯಾವ ಟೆಸ್ಟ್ಗಳೆಲ್ಲ ಮಾಡಿ ಆಯ್ತು, ಎಲ್ಲ ಕ್ಯೂರ್ ಆಗಿದೆ, ಏನೂ ತೊಂದರೆ ಇಲ್ಲ ಅಂತೇಳಿ ಆದಮೇಲೆ ವಾರಕ್ಕೆ 10 ದಿನಕ್ಕೂ ಆಪ್ರೇಷನ್ಗೆ ಹೇಳಿದ್ರು. ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪ್ರೇಷನ್ನು ಮಾಡಿಸಿದ್ದೀರಿ. ಅವ್ರು ಏನು ಹೇಳೋರು ಅಷ್ಟೇ ದುಡ್ಡು ಕಟ್ಟಿದ್ದೀರಿ. ಅದರಲ್ಲೇನೋ ನಮ್ಮ ಬಾರ್ಗಿನ ಏನೋ ನಮ್ಗೆ ಕೇಳಿದ್ರೆ ಅವ್ರ ದುಡ್ಡು ಪ್ರಕಾರ ಅವ್ರು ಕೊಟ್ಟವ್ರು ಅಷ್ಟೇ ಸರ್. ಅದ್ರ ಮೇಲೆ ನಾವು ಇನ್ನೇನು ಕೇಳಿಲ್ಲ, ಏನಿಲ್ಲ. ಅವ್ರು ಏನು ಹೇಳೋರು ಅದು ದುಡ್ಡು ಸಮೇತ ಕಟ್ಟಿದ್ದೀರಿ. ಅವ್ರು ದುಡ್ಡು ಕೊಡೋವ್ರಿಗೂ ICUನಿಂದ ಕೆಳಗಡೆ ಕೂಡ ಕರ್ಕೊಂಬಂದಿಲ್ಲ.
ಅಲ್ಲಿಂದ ಅಲ್ಲಿಗೆ 4-5 ಸಾರಿ ಫೋನ್ ಮಾಡಿದ್ದಾರೆ, ಏನು ಮೇಲಿಂದ ಕೆಳಗೆ ಕರ್ಕೊಂಬರೋದಕ್ಕೆ, ಕಟ್ಟಿದ್ರ ಅಂತ. ಏನು 5 ನಿಮಿಷಕ್ಕೆ ಜಾಸ್ತಿ ಇಲ್ಲ, 5 ನಿಮಿಷ ದುಡ್ಡು ಕೌಂಟ್ ಮಾಡೋದ್ರೊಳಗಡೆ ಅಷ್ಟು ಸರಿ ಫೋನ್ ಮಾಡಿದ್ದಾರೆ. ಅಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ವಾ? ವರ್ಷದಿಂದ ತೋರಿಸ್ತಿದ್ದೀನಿ, ಅಷ್ಟು ಮಾತ್ರ ದುಡ್ಡು ಕೊಡ್ತಾರ ಇಲ್ಲ ನಮ್ಮ ಗ್ಯಾರಂಟಿ ಇಲ್ವಾ? ಅಲ್ಲಿಗೆ ಅರ್ಥ ಆಗೋಗಿದೆ, ಉಳಿಯಲ್ಲ, ಅಕಸ್ಮಾತ್ ತೊಂದರೆ ಆದರೆ ದುಡ್ಡು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ನಮಗೆ